ನಮಸ್ಕಾರ. ಮುಖ್ಯಾಂಶಗಳು. ಕೊರೋನಾ ತಡೆಗೆ ಇಂದು ರಾತ್ರಿಯಿಂದ ಬಿಗಿ ಕ್ರಮಗಳ ಜಾರಿ. ಜನತೆ ಸ್ವಯಂ ಪ್ರೇರಣೆಯ ನಿಯಂತ್ರಣ ಅಗತ್ಯ. ಸಚಿವ ಬಸವರಾಜ ಬೊಮ್ಮಾಯಿ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಉಲ್ಬಣ. ಸಚಿವಾಲಯದ ಅಗತ್ಯ ಸೇವಾ ಸಿಬ್ಬಂದಿ ಹಾಜರಾತಿಗೆ ಮುಖ್ಯ ಕಾರ್ಯದರ್ಶಿ ಸೂಚನೆ. ರೆಮ್ಡಿಸಿವಿರ್ ಚುಚ್ಚುಮದ್ದು ಕೊರತೆ ಇಲ್ಲ. ಕೋವಿಡ್ ಸೋಂಕಿತರಿಗೆ ಆತಂಕ ಬೇಡ. ಸಚಿವ ಎಸ್.ಟಿ. ಸೋಮಶೇಖರ್. ಕೋವಿಡ್ ಪರಿಸ್ಥಿತಿ ನಿಭಾಯಿಸಲು ರಾಜ್ಯಗಳಿಗೆ ರೈಲ್ವೆ ಇಲಾಖೆಯ ಸಹಾಯ ಹಸ್ತ. ಐಸೋಲೇಷನ್ ಘಟಕಗಳಾಗಿ 4,000 ರೈಲು ಬೋಗಿಗಳ ಪರಿವರ್ತನೆ. ವಾರ್ತೆಗಳ ವಿವರ. ರಾಜ್ಯದೆಲ್ಲೆಡೆ ಇಂದು ರಾತ್ರಿಯಿಂದ ಆರಂಭವಾಗಲಿರುವ ಕರ್ಫ್ಯೂ ಸಂದರ್ಭದಲ್ಲಿ ಜನರು ಸ್ವಯಂ ನಿಯಂತ್ರಣ ಮಾಡಿಕೊಂಡರೆ ಕೊರೋನಾ ಎದುರಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಜನರ ಸಂಪೂರ್ಣ ಸಹಕಾರ ಬಯಸುವುದಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡಿರುವ ಬಿಗಿ ಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾದ ಜವಾಬ್ದಾರಿ ಜನರ ಮೇಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಿಗಿ ಕ್ರಮಗಳನ್ನು ಜಾರಿಗೊಳಿಸುವ ನಿರ್ಧಾರ ಮಾಡಲಾಗಿದೆ. ಈ ಕ್ರಮಗಳಿಗೆ ಜನರು ಸ್ವಯಂ ಪ್ರೇರಣೆಯಿಂದ ಸ್ಪಂದಿಸಬೇಕಾದ ಅಗತ್ಯವಿದೆ. ಸ್ವಯಂ ನಿಯಂತ್ರಣದಿಂದ ಕೊರೋನಾ ವಿರುದ್ಧ ಹೋರಾಟದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ಎಂದರು. 14 ದಿನಗಳ ಕಾಲ ಪ್ರತಿಯೊಬ್ಬರೂ ಜಾಗೃತರಾಗಿರಬೇಕು. ನಮ್ಮ ಆರೋಗ್ಯದ ಜೊತೆಗೆ ಇತರರ ಆರೋಗ್ಯವೂ ಮುಖ್ಯ ಎಂಬುದನ್ನು ಮನಗಾಣಬೇಕು. ಸರ್ಕಾರ ಹೇರಿರುವ ನಿರ್ಬಂಧಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕಾದದ್ದು ಅತ್ಯವಶ್ಯ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಕುರಿತು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಕರ್ಫ್ಯೂ ಸಂದರ್ಭದಲ್ಲಿ ವಿನಾಕಾರಣ ಓಡಾಡುವವರ ಹಾಗೂ ಉದ್ದೇಶಪೂರ್ವಕವಾಗಿ ಕರ್ಫ್ಯೂ ನಿಯಮಗಳನ್ನು ಉಲ್ಲಂಘನೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು. ಬೆಂಗಳೂರು ನಗರದಲ್ಲಿ ಅಗತ್ಯ ಸೇವೆಗಳಿಗಾಗಿ ಬಿಎಂಟಿಸಿ ಬಸ್ ಸೇವೆಗಳನ್ನು ವ್ಯವಸ್ಥೆ ಮಾಡುತ್ತೇವೆ. ಔಷಧ, ಆಸ್ಪತ್ರೆ, ತರಕಾರಿ ವ್ಯಾಪಾರ, ಕೆಲಸಕ್ಕೆ ಹೋಗುವವರಿಗೆ ನಿಯಮಿತವಾಗಿ ಬಸ್ಗಳ ವ್ಯವಸ್ಥೆ ಮಾಡಲಾಗುವುದು ಎಂದರು. ನಾವು ಮೊದಲು ತಿಳಿ ಹೇಳ್ತೀವಿ, ಕೇಳದಿದ್ದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಪಾಸಿಂಗ್ ಬೇಕಾಗಿಲ್ಲ. ಅದು ಎಸೆನ್ಷಿಯಲ್ ಸರ್ವಿಸ್ಗೆ ಬಸ್ಸು ಲಿಮಿಟೆಡ್ ಬಸ್ಸುಗಳನ್ನು ನಾವು ಮಾಡ್ತೀವಿ. ಒಂದು ಮೆಡಿಕಲ್ ಪರ್ಪಸ್ ಹೋಗೋದು, ಇನ್ನು ಕೆಲಸಕ್ಕೆ ಹೋಗೋದು, ಸರ್ಕಾರಿ ಕೆಲಸಕ್ಕೆ ಹೋಗೋದು, ಎಸೆನ್ಷಿಯಲ್ ಸರ್ವಿಸ್ ಅಂತ ನಾವೇನು ಕರಿತೀವಿ ಅವುಗಳಿಗೆ ಲಿಮಿಟೆಡ್ ಆಗಿ BMTC ಅದಕ್ಕೆ ಅದು ಎಲ್ಲ ನಿರ್ಬಂಧ ಇದೆ. BMTC, KSRTC ಸಂಪೂರ್ಣ ನಿರ್ಬಂಧ ಇದೆ. ಕೆಲವೇ ಕೆಲವು ಎಮರ್ಜೆನ್ಸಿ ಮತ್ತು ಎಸೆನ್ಷಿಯಲ್ ಸರ್ವಿಸ್ ಮಾತ್ರ ಕಂಪ್ನಿಯವರು ಮಾಲಕರು ಅವ್ರಿಗೆ ಐಡೆಂಟಿಫಿಕೇಶನ್ ಕೊಟ್ಟರೆ ಅದರಿಂದ. ರಾಜ್ಯದಲ್ಲಿ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸಚಿವಾಲಯದಲ್ಲಿ ಅತ್ಯಗತ್ಯ ಸೇವೆಗಳನ್ನು ಒದಗಿಸುತ್ತಿರುವ ಇಲಾಖೆಗಳಾದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ವೈದ್ಯಕೀಯ ಶಿಕ್ಷಣ, ಒಳಾಡಳಿತ ಮತ್ತು ಕಂದಾಯ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ವರ್ಗದ ಅಧಿಕಾರಿ ಮತ್ತು ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಸೂಚನೆ ನೀಡಿದ್ದಾರೆ. ಈ ಕುರಿತು ಸುತ್ತೋಲೆ ಹೊರಡಿಸಿರುವ ಅವರು, ಈ ಸುತ್ತೋಲೆ ಮೇ 12ರ ತನಕ ಅಸ್ತಿತ್ವದಲ್ಲಿರುತ್ತದೆ ಎಂದು ಹೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್, ನಗರಾಭಿವೃದ್ಧಿ, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ನಾಗರಿಕ ವ್ಯವಹಾರಗಳು, ಇಂಧನ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಆರ್ಥಿಕ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ, ಕೃಷಿ, ಕಾರ್ಮಿಕ, ತೋಟಗಾರಿಕೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿ 50%ರಂತೆ ರೊಟೇಷನ್ ಆಧಾರದ ಮೇಲೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು ಎಂದು ಅವರು ತಿಳಿಸಿದ್ದಾರೆ. ಉಳಿದೆಲ್ಲ ಇಲಾಖೆಗಳ ಅಧಿಕಾರಿ ಮತ್ತು ನೌಕರರಿಗೆ ಕಚೇರಿ ಹಾಜರಾತಿಯಿಂದ ವಿನಾಯಿತಿ ನೀಡಲಾಗಿದೆ. ವಿನಾಯಿತಿ ನೀಡಲ್ಪಟ್ಟ ಇಲಾಖೆಯ ಕಾರ್ಯದರ್ಶಿ ಅಥವಾ ಮುಖ್ಯಸ್ಥರು ಇಚ್ಛಿಸಿದಲ್ಲಿ ಅವರು ಬಯಸುವಂತಹ ಅಧಿಕಾರಿ ಮತ್ತು ನೌಕರರು ಯಾವುದೇ ಕಾರಣ ನೀಡದೆ ಕಚೇರಿಗೆ ಹಾಜರಾಗಬೇಕು. ದೃಷ್ಟಿಹೀನ ಮತ್ತು ಇತರೆ ದೈಹಿಕ ಅಂಗವೈಕಲ್ಯ ಹೊಂದಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಗೂ ಗರ್ಭಿಣಿಯರಿಗೆ ಕಚೇರಿಗೆ ಹಾಜರಾಗುವುದರಿಂದ ವಿನಾಯಿತಿ ನೀಡಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ ಸೋಂಕು ತಡೆಗೆ ರಾಜ್ಯ ಸರ್ಕಾರ ಇಂದಿನಿಂದ 14 ದಿನಗಳ ಜನತಾ ಕರ್ಫ್ಯೂ ವಿಧಿಸಿರುವ ಹಿನ್ನೆಲೆಯಲ್ಲಿ ಕೆಲವು ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಮಾರ್ಗಸೂಚಿ ಅನ್ವಯ ನಿರ್ಮಾಣ ವಲಯ, ಕೃಷಿ ಚಟುವಟಿಕೆಗಳು, ಉದ್ಯಮ, ದೂರಸಂಪರ್ಕ, ಇಂಟರ್ನೆಟ್, ಆರೋಗ್ಯ ಸೇವೆಗಳು, ಅಂತಾರಾಜ್ಯ ಸರಕು ಸಾಗಣೆ ವಾಹನಗಳ ಸಂಚಾರ, ಅಗತ್ಯ ಸೇವೆಗಳನ್ನು ಒದಗಿಸುವ ಸರ್ಕಾರದ ವಿವಿಧ ಇಲಾಖೆಗಳ ನೌಕರರಿಗೆ ಅವಕಾಶ, ಕೋವಿಡ್ ಸಂಬಂಧಿತ ಕರ್ತವ್ಯದಲ್ಲಿರುವ ಸಿಬ್ಬಂದಿ ಹಾಜರಾತಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ವಿಮಾನ, ರೈಲು ಪ್ರಯಾಣದ ಟಿಕೆಟ್ನೊಂದಿಗೆ ಆಟೋ ಟ್ಯಾಕ್ಸಿಗಳಿಗೆ ಅವಕಾಶ ನೀಡಲಾಗಿದೆ.
ಕಾರ್ಗೋ ಮತ್ತು ಇ ಕಾಮರ್ಸ್ ಚಟುವಟಿಕೆ, ಆರೋಗ್ಯ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಆಟೋ ಟ್ಯಾಕ್ಸಿ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ ಮದುವೆ ಸಮಾರಂಭದಲ್ಲಿ 50 ಜನರಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ನ್ಯಾಯಬೆಲೆ ಅಂಗಡಿ, ದಿನಸಿ, ಹಣ್ಣು, ತರಕಾರಿ, ಹಾಲು, ಮಾಂಸ, ಪಶು ಆಹಾರ ಅಂಗಡಿಗಳನ್ನು ತೆರೆಯಲು ಅವಕಾಶ ನೀಡಲಾಗಿದೆ. ರೆಸ್ಟೋರೆಂಟ್, ಮದ್ಯದಂಗಡಿ, ಉಪಹಾರ ಗೃಹಗಳಿಂದ ಪಾರ್ಸಲ್ಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ. ಪೆಟ್ರೋಲ್ ಬಂಕ್, ಎಟಿಎಂಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ. ದೇವಸ್ಥಾನ, ಮಸೀದಿ, ಚರ್ಚ್, ಶಾಲಾ ಕಾಲೇಜುಗಳು, ಸಿನಿಮಾ ಮಂದಿರ, ಶಾಪಿಂಗ್ ಮಾಲ್, ಜಿಮ್ನಾಶಿಯಂ, ಯೋಗ ಕೇಂದ್ರಗಳು, ಕ್ರೀಡಾಂಗಣ, ಈಜುಕೊಳ, ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಸಮಾವೇಶಗಳಿಗೆ ನಿಷೇಧ ಹೇರಲಾಗಿದೆ. ರಾಜ್ಯದಲ್ಲಿ ರೆಮ್ಡಿಸಿವಿರ್ ಔಷಧಿಯ ಕೊರತೆ ಇಲ್ಲ ಎಂದು ಸಹಕಾರಿ ಸಚಿವ ಎಸ್.ಟಿ. ಸೋಮಶೇಖರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಕೆಆರ್ನಗರ ತಾಲೂಕಿಗೆ ಭೇಟಿ ನೀಡಿ ಕೊರೋನಾ ಸೋಂಕು ನಿಯಂತ್ರಣ ಹಾಗೂ ಮುಂಜಾಗ್ರತಾ ಕ್ರಮಗಳ ಕುರಿತು ತಾಲೂಕಿನ ಹಿರಿಯ ಆರೋಗ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಸಚಿವರು ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೆಮ್ಡಿಸಿವಿರ್ ಔಷಧ ಲಭ್ಯವಿದೆ. ಕೊರೋನಾ ಸೋಂಕು ಕುರಿತು ಸಾರ್ವಜನಿಕರು ಆತಂಕಕ್ಕೀಡಾಗುವ ಅಗತ್ಯವಿಲ್ಲ. ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದರ ಜೊತೆಗೆ ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದ ಸೋಂಕು ಹರಡುವುದನ್ನು ನಿಯಂತ್ರಿಸಲು ಸಾಧ್ಯ ಎಂದರು. ಅದರಲ್ಲಿ ಕ್ರಿಟಿಕಲ್ ಆಗ್ತಕ್ಕಂಥ 1% 2% ಏನಾಗ್ತದೆ, ಮಾಧ್ಯಮದಲ್ಲಿ ಇರ್ಬೋದು, ಬೇರೆ ಇರ್ಬೋದು, ಅವರ ವಾಲಿಂಟರಿಗೆ ಇಲ್ಲ ನಮಗೆ ಆಕ್ಸಿಜನ್ ಅದರಿಂದ ಭಯಾನಕ ರೋಗ ಆಗ್ತದೆ. ಅದರಲ್ಲಿ ಈಗ ಅದೇ ಸಾರ್ವಜನಿಕರು ಕೂಡ 16 ದಿವಸ ಏನು ನಾವು ಕಂಡಿದ್ದೀವಿ ಸಿಸ್ಟಮ್ನ ಬಂದು ಬಿಗಿ ಮಾಡಬೇಕು ಅಂತಕ್ಕಂಥ ಅದು ಕೋರ್ಪೊರೇಟ್ ಒಂದು ಕಂಪ್ಲೀಟ್ ಚೈನ್ ಎಫೆಕ್ಟ್ ಆಗಲ್ಲ. ಸಾರ್ವಜನಿಕರು ಕೂಡ 99% ಶನಿವಾರ ಭಾನುವಾರ ಏನು ಖರ್ಚು ಮಾಡಿದ್ದೀವಿ ಅದನ್ನು 100 ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲೇನು ಇಲ್ಲ. ಅದನ್ನು ಕೂಡ ಇನ್ನೂ ಬಿಗಿಯಾಗಿ ಮಾಡಿದ್ರೆ ಸ್ವಲ್ಪ ಈ ಭಯಾನಕನ ಕಂಟ್ರೋಲ್ ಮಾಡ್ತಕ್ಕಂಥದ್ದಾಗ್ತದೆ. ಸರ್ಕಾರ ಕೂಡ ಏನೆಲ್ಲ ಫೆಸಿಲಿಟೀಸ್ ರೆಮಿಡೀಸ್ ಸಿಗ್ತದಿಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೆಮಿಡೀಸು 100% ಇದೆ, ಎಲ್ಲೂ ಕೂಡ ಇಲ್ಲ ಅಂತಕ್ಕಂಥದ್ದಿಲ್ಲ. ಪ್ರೈವೇಟ್ನವರು ಅವ್ರ ಹಾಸ್ಪಿಟಲ್ಗೆ ಎಷ್ಟು ಬೇಕು ಅಂತಕ್ಕಂಥದ್ದನ್ನು ಕೊಟೇಷನ್ ಕೊಡಬೇಕು. ಅದಕ್ಕೆ ಒಬ್ಬ IAS ಅನ್ನು ಅಪಾಯಿಂಟ್ಮೆಂಟ್ ಮಾಡಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಕೋವಿಡ್ ರೋಗಿಗಳಿಗಾಗಿ ನಿರ್ಮಿಸಿರುವ 120 ಹಾಸಿಗೆಗಳ ನೂತನ ಆಸ್ಪತ್ರೆಯನ್ನು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವೆಬಿನಾರ್ ಮೂಲಕ ಇಂದು ಉದ್ಘಾಟಿಸಿದರು. ಶಾಸಕರಾದ ಸತೀಶ್ ಜಾರಕಿಹೊಳಿ, ಗಣೇಶ್ ಹುಕ್ಕೇರಿ, ವೈದ್ಯ ಡಾಕ್ಟರ್ ಎನ್.ಎ. ಮಗದುಂ ಉಪಸ್ಥಿತರಿದ್ದರು. ಈ ವೇಳೆ ಸಿದ್ದರಾಮಯ್ಯ ಕೊರೋನಾ ಸೋಂಕಿತರ ಆರೋಗ್ಯ ರಕ್ಷಣೆಗಾಗಿ ಸ್ಥಳೀಯ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ವೈದ್ಯ ಡಾಕ್ಟರ್ ಮುಗುದುಂ ನೇತೃತ್ವದಲ್ಲಿ ಆಸ್ಪತ್ರೆ ನಿರ್ಮಿಸಿ ಜನಸೇವೆಗೆ ಮುಂದಾಗಿರುವುದು ಅತ್ಯಂತ ಸ್ವಾಗತಾರ್ಹವಾದದ್ದು. ಈ ಮೂಲಕ ಗಡಿ ಭಾಗದ ಜನರ ಆರೋಗ್ಯ ಸಮಸ್ಯೆ ನಿವಾರಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಶಾಸಕ ಗಣೇಶ್ ಹುಕ್ಕೇರಿ ಆಸ್ಪತ್ರೆಗೆ ದಾಖಲಾಗುವ ಎಲ್ಲ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಜೊತೆಗೆ ಊಟ, ತಿಂಡಿ, ವಸತಿಯನ್ನು ತಮ್ಮ ಫೌಂಡೇಶನ್ ಮೂಲಕ ಒದಗಿಸುವುದಾಗಿ ತಿಳಿಸಿದರು. ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ದಿಂದ ಇಲ್ಲಿ ಯಾರ್ಯಾರು ಅಡ್ಮಿಟ್ ಆಗ್ತಾರೆ ನೇರವಾಗಿ ಅವರ ಊಟದ ವ್ಯವಸ್ಥೆ ಆಗಲಿ, ತಿಂಡಿ ವ್ಯವಸ್ಥೆ ಆಗಲಿ, ಅದಕ್ಕೇನು ಖರ್ಚು ಬರ್ತಿದ್ದು ನಮ್ಮ ಫೌಂಡೇಶನ್ದವ್ರು ನೋಡ್ಕೋತಾರೆ. ವೈದ್ಯ ಡಾಕ್ಟರ್ ಮಗದುಂ ಸರ್ಕಾರ ಆಮ್ಲಜನಕ, ಔಷಧ, ಹಾಸಿಗೆ ಇತ್ಯಾದಿಗಳ ಸಮಸ್ಯೆ ಎದುರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ
ಜನರ ನೆರವಿಗೆ ಬಂದು ಸರ್ಕಾರದ ಮೇಲಿನ ಒತ್ತಡ ತಗ್ಗಿಸುವ ಉದ್ದೇಶದಿಂದ ಆಸ್ಪತ್ರೆ ಆರಂಭಿಸಲಾಗಿದೆ. ಸದ್ಯ ಆಕ್ಸಿಜನ್ ಸಮಸ್ಯೆ ಇದ್ದು ಸೌಲಭ್ಯ ಇರುವಷ್ಟರಲ್ಲೇ ಚಿಕಿತ್ಸೆ ನೀಡುತ್ತಿದ್ದೇವೆ ಎಂದು ಹೇಳಿದರು. ಕಡಿಮೆ ಬಿದ್ದರೆ ಆಕ್ಸಿಜನ್ ರೋಗಿಗಳ ಜೀವಕ್ಕೆ ಧೋಕಾ ಆಗೋ ಸಾಧ್ಯತೆ ಇರ್ತದೆ. ನಮಗೆ ಸಕಾಲಕ್ಕೆ ಟೈಮ್ ಸರಿ ಆಕ್ಸಿಜನ್ ಅಷ್ಟು ಸಪ್ಲೈ ಮಾಡಿದರೆ ನಮ್ಮ ಪ್ರಯತ್ನನ ನಾವು ಮಿತಿ ಮೀರಿ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿ ನಮ್ಮ ಭಾಗದ ಜನರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಕೊರತೆ ನಿವಾರಣೆಯಾಗುತ್ತಿದ್ದು ಸದ್ಯ ಪ್ರತಿದಿನ 10,000 ಹಾಸಿಗೆಗಳು ಲಭ್ಯವಾಗುತ್ತಿವೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಅವರು ನಗರದಲ್ಲಿ ಐಸಿಯು ಹಾಸಿಗೆಗಳನ್ನು ಇನ್ನಷ್ಟು ಹೆಚ್ಚಿಸಲು ಸರ್ಕಾರದೊಂದಿಗೆ ಮಾತುಕತೆ ನಡೆಯುತ್ತಿದೆ. ಆಮ್ಲಜನಕ ಬೆಡ್ಗಳು ಲಭ್ಯವಿದ್ದು ಸರ್ಕಾರದ ಸಹಾಯವಾಣಿಯ ಮೂಲಕ ಇದರ ಮಾಹಿತಿ ಪಡೆದುಕೊಳ್ಳಬಹುದು ಎಂದರು. ಇಂದು ರಾತ್ರಿಯಿಂದ ಜಾರಿಗೆ ಬರಲಿರುವ ಜನತಾ ಕರ್ಫ್ಯೂ ಯಶಸ್ಸಿಗೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು. ನಮ್ಮಲ್ಲಿ ಬೆಡ್ಸ್ ಅವೈಲೇಬಿಲಿಟಿ ಇದೆ. ನಾನು ತಮ್ಮಲ್ಲಿ ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ಏನಾದಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹೆಲ್ಪ್ ಲೈನ್ಸ್ ಮೂಲಕ ಮಾಹಿತಿಯನ್ನು ಪಡೆಯಿರಿ. ಮತ್ತು ಅದರ ಜೊತೆಗೆ ಕೆಲವು ಕಡೆ ICU ಬೆಡ್ಸ್ನಲ್ಲಿ ಇರ್ತಕ್ಕಂಥ ಭಾಳ ಕ್ರಿಟಿಕಲ್ನಲ್ಲಿ ಇರ್ತಕ್ಕಂಥ ಪೇಷಂಟ್ಸ್ಗಳಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ ಇರ್ತಕ್ಕಂತಹ ICU ಬೆಡ್ಸನ್ನು ಇನ್ನೂ ಇನ್ಕ್ರೀಸ್ ಮಾಡೋಕ್ಕೆ ಸರ್ಕಾರ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ. ಹಲವಾರು ಹೊಸ ಆಸ್ಪತ್ರೆಗಳನ್ನು ಅವರು ಸ್ಥಾಪನೆ ಮಾಡೋಕ್ಕಿದ್ದಾರೆ. ಆದರೆ ಸಾಮಾನ್ಯ ಬೆಡ್ಗಳಲ್ಲಿ ಆಕ್ಸಿಜನ್ ಇರ್ತಕ್ಕಂಥ ಬೆಡ್ಗಳಲ್ಲಿ ಲಭ್ಯತೆ ಇದೆ, ಅದನ್ನು ನಾವು ಅಲಾಟ್ ಮಾಡಬಹುದು. ಅದಕ್ಕೆ ನಾನು ನಮ್ಮಲ್ಲಿ ಇರ್ತಕ್ಕಂಥ ಕಂಟ್ರೋಲ್ ರೂಮ್ಸ್ ಮೂಲಕ ಅದನ್ನು ಮಾಡೋಕ್ಕೆ ಅಧಿಕಾರವನ್ನು ಅವರಿಗೆ ವಿಕೇಂದ್ರೀಕರಣ ಮಾಡಲಾಗಿದೆ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ 8 ವಲಯಗಳಲ್ಲಿ ಇರ್ತಕ್ಕಂಥ ವಾರ್ಡ್ಸ್ಗಳಿಗೆ ಅಧಿಕಾರವನ್ನು ನೀಡಲಾಗಿದೆ. ಅವರು ತಮ್ಮ ಮಟ್ಟದಲ್ಲಿ ಇದನ್ನು ಅಲಾಟ್ ಮಾಡಿ 60 ಲೈನ್ಸ್ ಹಿಂದೆ 30 ಇತ್ತು, ತದಂತೆ 60 ಮಾಡಿದ್ದೀವಿ 4 ದಿನ ಹಿಂದೆ. ಈಗ ಅದನ್ನು ನಿನ್ನೆ 400 ಲೈನ್ಸ್ಗಳು ನಾವು ಮಾಡಿದ್ದೀವಿ. 400 ಲೈನ್ಸ್ಗಳು ಮಾಡಿದ ನಂತರ ಅದನ್ನು ಝೋನಲ್ ವಾರ್ ರೂಮ್ಸ್ ಜೊತೆಗೆ ಕನೆಕ್ಷನ್ ಕೊಡ್ತಕ್ಕಂಥದ್ದು ಕೂಡ ಕೆಲಸ ಆಗಿದೆ. ಸೊ ಇವತ್ತರಿಂದ ಯಾವುದೋ ಇದ್ರ ಬಗ್ಗೆ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ನಾವು ಭಾವಿಸ್ತೀವಿ. ವಿಶ್ವದ ಅತಿ ದೊಡ್ಡ ಲಸಿಕಾ ಅಭಿಯಾನ ಆರಂಭಿಸಿರುವ ಭಾರತ ಇದುವರೆಗೆ 14,50,00,000ಕ್ಕೂ ಅಧಿಕ ಮಂದಿಗೆ ಲಸಿಕೆ ನೀಡುವ ಮೂಲಕ ಮತ್ತೊಂದು ಮೈಲುಗಲ್ಲು ದಾಟಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ. ಕಳೆದ 24 ಗಂಟೆಗಳಲ್ಲಿ ದೇಶಾದ್ಯಂತ 33,59,000ಕ್ಕೂ ಅಧಿಕ ಮಂದಿಗೆ ಲಸಿಕೆ ನೀಡಲಾಗಿದೆ. ಸುಮಾರು 93 ಲಕ್ಷ ಆರೋಗ್ಯ ಕಾರ್ಯಕರ್ತರು ಮೊದಲ ಡೋಸ್ ಹಾಗೂ ಅಂದಾಜು 6 ಲಕ್ಷ ಕಾರ್ಯಕರ್ತರು ಎರಡನೇ ಡೋಸ್ ಲಸಿಕೆ ಪಡೆದಿದ್ದಾರೆ. ಈ ಕುರಿತು ದೆಹಲಿಯಲ್ಲಿ ಮಾಹಿತಿ ನೀಡಿದ ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್, ಸುಮಾರು 1,19,00,000 ಮುಂಚೂಣಿ ಕಾರ್ಯಕರ್ತರು ಮೊದಲ ಡೋಸ್ ಲಸಿಕೆ ಪಡೆದಿದ್ದರೆ ಸುಮಾರು 63 ಲಕ್ಷ ಮುಂಚೂಣಿ ಕಾರ್ಯಕರ್ತರು ಎರಡನೇ ಡೋಸ್ ಲಸಿಕೆ ಪಡೆದಿದ್ದಾರೆ. 45 ವರ್ಷ ಮೇಲ್ಪಟ್ಟ ಸುಮಾರು 9,79,00,000ಕ್ಕೂ ಅಧಿಕ ಮಂದಿ ಮೊದಲ ಡೋಸ್ ಹಾಗೂ 1 ಕೋಟಿಗೂ ಅಧಿಕ ಮಂದಿ ಎರಡನೇ ಡೋಸ್ ಲಸಿಕೆ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. 3ನೇ ಹಂತದ ಅಭಿಯಾನ ಮೇ 1ರಿಂದ ಆರಂಭವಾಗಲಿದ್ದು 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಕೋವಿಡ್ ಲಸಿಕೆ ಪಡೆಯಲು ಅರ್ಹರಾಗಿದ್ದು 3ನೇ ಹಂತದ ನೋಂದಣಿ ನಾಳೆಯಿಂದ ಕೋವಿನ್ ಪೋರ್ಟಲ್ ಹಾಗೂ ಆರೋಗ್ಯ ಸೇತು ಆ್ಯಪ್ನಲ್ಲಿ ಆರಂಭಗೊಳ್ಳಲಿದೆ. ದೇಶದಲ್ಲಿ ಸಾಂಕ್ರಾಮಿಕ ಕೊರೋನಾ ವ್ಯಾಪಕವಾಗಿ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ 51 ಮಾಜಿ ಸೈನಿಕರ ಕೊಡುಗೆಯ ಆರೋಗ್ಯ ಯೋಜನೆ ಪಾಲಿಕ್ಲಿನಿಕ್ಗಳಲ್ಲಿ ಹೆಚ್ಚುವರಿಯಾಗಿ ಗುತ್ತಿಗೆ ಆಧಾರದಲ್ಲಿ ಸಿಬ್ಬಂದಿಯನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಈ ನಿರ್ಧಾರ ಕೋವಿಡ್ ರೋಗಿಗಳಿಗೆ ತಕ್ಷಣದ ವೈದ್ಯಕೀಯ ಚಿಕಿತ್ಸೆ ಲಭ್ಯತೆಯನ್ನು ಖಾತ್ರಿಪಡಿಸುತ್ತದೆ. ಈ ವ್ಯವಸ್ಥೆ ಬರುವ ಆಗಸ್ಟ್ 15ರವರೆಗೆ ಜಾರಿಯಲ್ಲಿರುತ್ತದೆ. ಗುರುತಿಸಲಾದ ECHS ಪಾಲಿಕ್ಲಿನಿಕ್ಗಳಲ್ಲಿ ರಾತ್ರಿ ಪಾಳಿಯ ಕರ್ತವ್ಯಕ್ಕಾಗಿ ಗುತ್ತಿಗೆ ಆಧಾರದ ಸಿಬ್ಬಂದಿಯ ತಾತ್ಕಾಲಿಕ ನೇಮಕಾತಿಯನ್ನು ಕೇಂದ್ರ ಕಚೇರಿಯ ಮೂಲಕ ಮಾಡಿಕೊಳ್ಳಲಾಗುತ್ತದೆ. ಈ ಕುರಿತಂತೆ ನಿನ್ನೆ 3 ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಸಮಾಲೋಚಿಸಲಾಗಿತ್ತು. ಕೋವಿಡ್ 2ನೇ ಅಲೆಯ ಪರಿಣಾಮವಾಗಿ ಹೆಚ್ಚುತ್ತಿರುವ ಸೋಂಕಿತರಿಗೆ ಐಸೋಲೇಷನ್ ವಾರ್ಡ್ಗಳ ಅಗತ್ಯವೂ ಹೆಚ್ಚುತ್ತಿದ್ದು, ಈ ಪರಿಸ್ಥಿತಿ ನಿಭಾಯಿಸಲು ರೈಲ್ವೆ ಸಚಿವಾಲಯ ರಾಜ್ಯಗಳೊಂದಿಗೆ ಕೈಜೋಡಿಸಿದೆ. ರಾಜ್ಯ ಸರ್ಕಾರಗಳಿಗೆ ಅಗತ್ಯ ಇರುವ ಕೋವಿಡ್ ಚಿಕಿತ್ಸಾ ಕೇಂದ್ರಗಳ ಬೇಡಿಕೆ ಪೂರೈಸಲು 4,000 ರೈಲು ಬೋಗಿಗಳನ್ನು ಐಸೋಲೇಷನ್ ಘಟಕಗಳಾಗಿ ಪರಿವರ್ತಿಸಿದೆ. ಈ ಪರಿವರ್ತಿತ ಕೋಚ್ಗಳಲ್ಲಿ 64,000 ಹಾಸಿಗೆಗಳು ರೋಗಿಗಳಿಗೆ ಲಭ್ಯವಿದ್ದು, ದೆಹಲಿಯಲ್ಲಿ 1,200 ಹಾಸಿಗೆಗಳ 75 ಕೋವಿಡ್ ಆರೈಕೆ ಬೋಗಿಗಳು ನೆರವಾಗುತ್ತಿವೆ.
ಶಕುರಬಸ್ತಿ ನಿಲ್ದಾಣದಲ್ಲಿ 50 ಕೋಚ್ಗಳು ಮತ್ತು ಆನಂದ್ ವಿಹಾರ್ ನಿಲ್ದಾಣದಲ್ಲಿ 25 ಕೋಚ್ಗಳು ರೋಗಿಗಳಿಗೆ ನೆರವಾಗಲಿವೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ರೈಲ್ವೆ ಇಲಾಖೆ 292 ಹಾಸಿಗೆಗಳ ಸಾಮರ್ಥ್ಯದ 20 ಐಸೋಲೇಷನ್ ಕೋಚ್ಗಳನ್ನು ನಿಯುಕ್ತಿಗೊಳಿಸಿದೆ. ಮಹಾರಾಷ್ಟ್ರದ ನಂದೂರ್ಬಾರ್ನಲ್ಲಿ 292 ಹಾಸಿಗೆಗಳ 24 ಐಸೋಲೇಷನ್ ಕೋಚ್ಗಳು ಕಾರ್ಯಾಚರಣೆಯಲ್ಲಿವೆ. ಈ ಎಲ್ಲ ಕೋಚ್ಗಳ ಸೌಲಭ್ಯವನ್ನು ರೋಗಿಗಳು ಬಳಸಿಕೊಳ್ಳುತ್ತಿದ್ದಾರೆ. ಭಾರತೀಯ ರೈಲ್ವೆ 9 ರೈಲು ನಿಲ್ದಾಣಗಳಲ್ಲಿ 2670 ಕೋವಿಡ್ ಆರೈಕೆ ಹಾಸಿಗೆಗಳನ್ನು ಪೂರೈಸಿದೆ. ದೇಶಾದ್ಯಂತ ಕೋವಿಡ್ ಸೋಂಕಿನ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಕೊರತೆ ಎದುರಾಗಿರುವ ಕಾರಣ ದೇಶದ ವಿವಿಧ ಭಾಗಗಳಲ್ಲಿರುವ ಹಜ್ ಭವನಗಳನ್ನು ತಾತ್ಕಾಲಿಕವಾಗಿ ಕೊರೋನಾ ಆರೈಕೆ ಕೇಂದ್ರಗಳಾಗಿ ಬಳಸಿಕೊಳ್ಳಲು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಲು ಕೇಂದ್ರ ತೀರ್ಮಾನಿಸಿದೆ. ಈ ಸಂಬಂಧ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಹಜ್ ಭವನಗಳ ಬಳಕೆ ಕುರಿತು ಪರಿಶೀಲನೆ ನಡೆಸಿದ್ದು, ಕೋವಿಡ್ ಆರೈಕೆ ಕೇಂದ್ರಗಳನ್ನಾಗಿ ಬಳಸಿಕೊಳ್ಳಲು ರಾಜ್ಯ ಸರ್ಕಾರಗಳಿಗೆ ನೆರವಾಗುವಂತೆ ಎಲ್ಲ ರಾಜ್ಯ ಹಜ್ ಸಮಿತಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಆಕ್ಸಿಜನ್ ಬೇಡಿಕೆಯನ್ನು ಪೂರೈಸಲು ಕೇಂದ್ರ ಸರ್ಕಾರ 10 ಮೆಟ್ರಿಕ್ ಟನ್ ಮತ್ತು 20 ಮೆಟ್ರಿಕ್ ಟನ್ ಸಾಮರ್ಥ್ಯದ 20 ಕ್ರಯೋಜೆನಿಕ್ ಟ್ಯಾಂಕರ್ಗಳನ್ನು ಆಮದು ಮಾಡಿಕೊಂಡಿದೆ. ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾದ ಈ ಆಕ್ಸಿಜನ್ ಅನ್ನು ಕೋವಿಡ್ ಹೆಚ್ಚಳದ ಹಿನ್ನೆಲೆಯಲ್ಲಿ ತಲೆದೋರಿರುವ ಕೊರತೆ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ. ಇಂದು ಬ್ರಿಟನ್ನಿಂದ ಬಂದ ಮೊದಲ ವೈದ್ಯಕೀಯ ನೆರವನ್ನು ಭಾರತ ಸ್ವೀಕರಿಸಿದೆ. ಈ ನೆರವಿನಲ್ಲಿ 100 ವೆಂಟಿಲೇಟರ್ಗಳು ಮತ್ತು 95 ಆಮ್ಲಜನಕ ಸಾಂದ್ರಕಗಳು ಸೇರಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಮೆರಿಕ, ಫ್ರಾನ್ಸ್, ಜರ್ಮನಿ, ಇಸ್ರೇಲ್ ಮತ್ತು ಐರೋಪ್ಯ ಒಕ್ಕೂಟ ಸಹ ಭಾರತಕ್ಕೆ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ನೆರವಿನ ಭರವಸೆ ನೀಡಿವೆ. ಆಮ್ಲಜನಕ, ಕೊರೋನಾ ಮಾದರಿ ಪರೀಕ್ಷಾ ಸಾಧನ, ವೆಂಟಿಲೇಟರ್ ಮತ್ತು ಸುರಕ್ಷತಾ ಕಿಟ್ ಈ ನೆರವಿನಲ್ಲಿ ಸೇರಿವೆ. ದೇಶದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಂದು ಮತ್ತಷ್ಟು ಹೆಚ್ಚಾಗಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ ಸುಮಾರು 3,23,144 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 1,76,36,307ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದೇ ಅವಧಿಯಲ್ಲಿ 2,51,827 ಮಂದಿ ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಗೊಂಡಿದ್ದು, ಒಟ್ಟಾರೆ 1,45,56,209 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆ ಪ್ರಮಾಣ 82.62% ಕುಸಿದಿದೆ. ಸದ್ಯ ಸಕ್ರಿಯ ಪ್ರಕರಣಗಳ ಪ್ರಮಾಣ 16.25%. ಈವರೆಗೆ 1,97,894 ಮಂದಿ ಮೃತಪಟ್ಟಿದ್ದು, 1.13% ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಳ ಮಾಡಲಾಗಿದೆ. ಇದುವರೆಗೆ 28,79,877 ಮಂದಿಗೆ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 16,58,700 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ICMR ಹೇಳಿದೆ. ದೇಶದಲ್ಲಿ ಕೋವಿಡ್ ಸಾಂಕ್ರಾಮಿಕ ತೀವ್ರವಾಗಿ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿವಿಧ ರಾಜ್ಯಗಳ ವಿಧಾನಸಭೆಗಳಿಗೆ ಹಾಗೂ ನಾನಾ ಕಾರಣಗಳಿಂದ ತೆರವಾಗಿದ್ದ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಗಳ ಮತ ಎಣಿಕೆ ನಡೆದ ಬಳಿಕ ಯಾವುದೇ ರೀತಿಯ ವಿಜಯೋತ್ಸವ ಆಚರಣೆಗೆ ನಿರ್ಬಂಧ ಹೇರಿ ಕೇಂದ್ರ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಅಸ್ಸಾಂ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ, ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನ ನಡೆಯಬೇಕಿದೆ. ಈ 5 ರಾಜ್ಯಗಳಲ್ಲಿ ನಡೆದ ಚುನಾವಣೆ ಹಾಗೂ ಕರ್ನಾಟಕದ ಮಸ್ಕಿ, ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರಗಳು ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ನಡೆದ ಉಪಚುನಾವಣೆಯ ಮತ ಎಣಿಕೆ ಮೇ 2ರಂದು ನಡೆಯಲಿದೆ. ಈ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಬಳಿಕ ವಿಜೇತ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆಯುವಾಗ ಮತ್ತು ನಂತರ ಕೇವಲ 2 ಮಾತ್ರ ಅವರ ಜೊತೆ ಇರಲು ಅವಕಾಶ ನೀಡಿ ಸಂಭ್ರಮಾಚರಣೆಗೆ ನಿರ್ಬಂಧ ವಿಧಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಇಂದು ಕನ್ನಡದ ಮೊದಲ ಕವಯತ್ರಿ ಶಿವಶರಣೆ ಅಕ್ಕಮಹಾದೇವಿ ಅವರ ಜಯಂತಿ.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಹಾಶಿವಶರಣೆ ಅಕ್ಕಮಹಾದೇವಿ ಅವರ ಜಯಂತಿಯಂದು ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ವಚನಗಳ ಮೂಲಕ ಬದುಕುವ ದಾರಿ ತೋರಿದ ಅಕ್ಕಮಹಾದೇವಿ ಕನ್ನಡದ ಅಗ್ರಮಾನ್ಯ ಕವಯತ್ರಿಯಾಗಿಯೂ ಮನ್ನಣೆ ಗಳಿಸಿದ್ದಾರೆ. ಶರಣ ಚಳವಳಿಯ ಪ್ರಮುಖರಾಗಿ ಸ್ವಾಭಿಮಾನ ಮತ್ತು ಸ್ತ್ರೀ ಶಕ್ತಿಯ ಪ್ರತೀಕವಾಗಿ ಅಕ್ಕಮಹಾದೇವಿ ಅವರನ್ನು ನಾಡು ಸದಾ ಸ್ಮರಿಸುತ್ತದೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ದೇಶದಾದ್ಯಂತ ಕೊರೋನಾ ಸೋಂಕು ತೀವ್ರಗತಿಯಲ್ಲಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರೋಗಿಗಳ ಚಿಕಿತ್ಸೆಗೆ ಅಗತ್ಯವಾದ ಸಾಧನ ಸಲಕರಣೆಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದ್ದು, ಈ ಎಲ್ಲ ಸಾಮಗ್ರಿಗಳು ತ್ವರಿತವಾಗಿ ಆಸ್ಪತ್ರೆ ತಲುಪಲು ಅನುವಾಗುವಂತೆ ಸೀಮಾ ಸುಂಕ ಅಧಿಕಾರಿಗಳು ತ್ವರಿತ ಮಂಜೂರಾತಿ ನೀಡುತ್ತಿದ್ದಾರೆ. ಅಮೆರಿಕಾದಿಂದ ಆಮ್ಲಜನಕ ಕಾನ್ಸಂಟ್ರೇಟರ್ಗಳು ಭಾರತಕ್ಕೆ ಆಗಮಿಸಿದ್ದು, ಇವುಗಳ ವಿಲೇವಾರಿಗೆ ತ್ವರಿತ ಮಂಜೂರಾತಿ ನೀಡಲಾಗಿದೆ ಎಂದು ಸೀಮಾ ಸುಂಕ ಇಲಾಖೆಯ ಉಪ ಆಯುಕ್ತ ಮಲೈ ಸಮೀರ್ ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು, ಜೀವರಕ್ಷಕವಾದ ಈ ಸಾಧನಗಳ ತ್ವರಿತ ವಿಲೇವಾರಿಗೆ ಇಲಾಖೆ ಬದ್ಧವಾಗಿದ್ದು, ಸಾಮಗ್ರಿಗಳು ಬಂದ ಕೆಲವೇ ನಿಮಿಷಗಳಲ್ಲಿ ಮಂಜೂರಾತಿ ನೀಡಲಾಗುತ್ತಿದೆ ಎಂದು ಹೇಳಿದರು. दिल्ली कस्टम्स इन लाइफ सेविंग इक्विपमेंट्स को क्लियर करने के लिए त्वरित क्लियरेंस करने के लिए प्रतिबद्ध है और इसी कदम में हमने भी इसका क्लियरेंस लैंड कंसाइनमेंट लैंड होने के 5 मिनट के अंदर कर दिया. ಕುಡಿಯುವ ನೀರು ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಲಂಗಾಲು ನಿವಾಸಿ ಕೆ ಮಾಧವ್ ಭಟ್ ತಮ್ಮ ಸ್ವಂತ ಹಣದಲ್ಲಿ ಕೆರೆ ನಿರ್ಮಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಳದ ಬಗ್ಗೆ ಪ್ರಸ್ತಾಪಿಸಿದ್ದು, ಇದರಿಂದ ಪ್ರೇರಣೆಗೊಂಡ ಮಾಧವ್ ಭಟ್ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವ್ಯವಸ್ಥಿತವಾಗಿ ಕೆರೆ ನಿರ್ಮಿಸಿದ್ದಾರೆ. ಈ ಕೆರೆ 1,75 ಲಕ್ಷ ಲೀಟರ್ ನೀರಿನ ಸಾಮರ್ಥ್ಯ ಹೊಂದಿದೆ. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಈ ಕೆರೆಯ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದ್ದು, ಮಳೆಗಾಲದಲ್ಲಿ ಕೆರೆಯಲ್ಲಿ ನೀರು ಶೇಖರಣೆಗೊಂಡು ಸುತ್ತಮುತ್ತಲಿನ ರೈತರು, ಜಾನುವಾರುಗಳಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಸಹಕಾರಿಯಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಮಾಧವ್ ಭಟ್, ಕೆರೆ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದ್ದು, ಮಳೆಗಾಲದಲ್ಲಿ ಕೆರೆಯಲ್ಲಿ ನೀರು ಶೇಖರಣೆಯಾಗುವುದರಿಂದ ಸುತ್ತಮುತ್ತಲಿನ ಬಾವಿಗಳಲ್ಲಿ ಅಂತರ್ಜಲ ಪ್ರಮಾಣ ಏರಿಕೆಯಾಗಲಿದೆ. ಅಲ್ಲದೆ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಮೂಲವೂ ದೊರೆತಂತಾಗುತ್ತದೆ ಎಂದರು. ಇದು 105 ಫೀಟ್ ಉದ್ದ ಮತ್ತು 140 ಫೀಟ್ ಅಗಲ ಇದೆ. 30 ರಿಂದ 35 ಫೀಟ್ ಡೆಪ್ತ್ ಇದೆ. ಈ ಒಳಗಿನ ಪುಷ್ಕರಣಿ ಬಿಟ್ಟು 140 ಫೀಟ್ ಅಗಲ, 105 ಫೀಟ್ ಉದ್ದ. ಇದರಿಂದ 1,75,00,000 ಲೀಟರ್ 100% ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಅಷ್ಟು ನೀರಿನ ಒಂದು ಸಂಗ್ರಹಣೆಯಲ್ಲಿ ಖಂಡಿತ ಆಗ್ತದೆ. ಇದು ಈ 2-3 ಕಿಲೋಮೀಟರ್ ಸರೌಂಡಿಂಗ್ 900 ಮನೆ ಬಾವಿ ಮೇಲೆ ಇದೆ. ಅದಕ್ಕೆಲ್ಲ ನೀರಿನ ಜಲಮಟ್ಟ 100% ಜಾಸ್ತಿ ಆಗುವ ಒಂದು. ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕೇರಳದ ಉತ್ತರ ಭಾಗದಲ್ಲಿ ನಾಳೆ ವ್ಯಾಪಕ ಮಳೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ಈಶಾನ್ಯ, ದಕ್ಷಿಣ, ಕೇಂದ್ರ ಭಾಗದ ವಿವಿಧೆಡೆ ಇದೇ 30ರವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡು, ತೆಲಂಗಾಣ, ಪುದುಚೇರಿ, ತಮಿಳುನಾಡು ಸೇರಿದಂತೆ ವಿವಿಧೆಡೆ ನಾಡಿದ್ದು ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇಂದು ಉತ್ತರಾಖಂಡ, ಅಸ್ಸಾಂ, ಮೇಘಾಲಯ, ಕೇಂದ್ರ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಕೇರಳ ಭಾಗದಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೋವಿಡ್-19ರಿಂದ ಎದುರಾದ ಅಡ್ಡಿಯ ಹಿನ್ನೆಲೆಯಲ್ಲಿ ದಡಾರ ಮತ್ತು ಇತರ ಕಾಯಿಲೆಗಳ ವಿರುದ್ಧ ಜೀವರಕ್ಷಕ ಲಸಿಕೆ ಹಾಕಿಸಿಕೊಳ್ಳುವುದರಿಂದ ವಂಚಿತವಾಗಿರುವ 50 ದಶಲಕ್ಷ ಮಕ್ಕಳಿಗೆ ದಡಾರ, ಪೋಲಿಯೋ, ಡಿಫ್ತೀರಿಯಾ ಇತ್ಯಾದಿ ರೋಗಗಳ ಭೀತಿ ಇದೆ ಎಂದು ವಿಶ್ವಸಂಸ್ಥೆ ನೇತೃತ್ವದ ಜಾಗತಿಕ ಲಸಿಕೀಕರಣ ಕಾರ್ಯತಂತ್ರದ ತಜ್ಞರು ಹೇಳಿದ್ದಾರೆ. ಈ ಭೀತಿ ಜಗತ್ತಿನ, ವಿಶೇಷವಾಗಿ ಆಫ್ರಿಕಾದಲ್ಲಿ ಹೆಚ್ಚಾಗಿದೆ. ಲಸಿಕೀಕರಣಕ್ಕೆ ಅಡಚಣೆಯಾಗಿರುವುದರಿಂದ ಪಾಕಿಸ್ತಾನ ಮತ್ತು ಯಮನ್ನಲ್ಲಿ ಈಗಾಗಲೇ ದಡಾರದಿಂದ ಗಂಭೀರ ಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳಿಗೆ ಜೀವರಕ್ಷಕ ಲಸಿಕೆಗಳು ಸಕಾಲದಲ್ಲಿ ದೊರಕದಿದ್ದರೆ ಅಪಾಯ ಇರುತ್ತದೆ ಎಂದು ತಜ್ಞರು ಹೇಳಿದ್ದಾರೆ. ಈ ಮಧ್ಯೆ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥ ಟೆಡ್ರಾಸ್ ಗೆಬ್ರಿಯಾಸಸ್ ದಡಾರ, ಹಳದಿ ಜ್ವರ ಮತ್ತು ಡಿಫ್ತೀರಿಯಾ ಮುಂತಾದ ಮಾರಣಾಂತಿಕ ಕಾಯಿಲೆಗಳನ್ನು ತಡೆಯಲು
ವಿಶ್ವದ ಪ್ರತಿಯೊಂದು ದೇಶದಲ್ಲಿಯೂ ವಾಡಿಕೆಯ ಲಸಿಕೆ ನೀಡಿಕೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಸಮೀಕ್ಷೆಯ ರೀತಿ ವಿಶ್ವದ 1/3 ಭಾಗದಷ್ಟು ರಾಷ್ಟ್ರಗಳಲ್ಲಿ ಅವುಗಳ ನಿಯಮಿತ ಲಸಿಕೀಕರಣ ಸೇವೆಯಲ್ಲಿ ಅಡಚಣೆ ಕಂಡುಬರುತ್ತಿದೆ. ಪ್ರಸ್ತುತ 50 ದೇಶಗಳಲ್ಲಿ 60ಕ್ಕೂ ಹೆಚ್ಚು ಸಾಮೂಹಿಕ ಲಸಿಕಾ ಶಿಬಿರಗಳನ್ನು ಮುಂದೂಡಲಾಗಿದೆ. ಇದು ಮಕ್ಕಳನ್ನು ಅಪಾಯಕ್ಕೆ ಸಿಲುಕಿಸಲಿದೆ ಎಂದು ಜಂಟಿ ಹೇಳಿಕೆ ತಿಳಿಸಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಂಸದ ಎಸ್.ಬಿ. ಸಿದ್ನಾಳ ಬೆಳಗಾವಿಯ ತಮ್ಮ ನಿವಾಸದಲ್ಲಿಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ 4 ಬಾರಿ ಆಯ್ಕೆಯಾಗಿದ್ದ ಸಿದ್ನಾಳ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಸಾಣಿಕೊಪ್ಪದವರು. ಅವರ ಅಂತ್ಯಕ್ರಿಯೆ ಸಾಣಿಕೊಪ್ಪದಲ್ಲಿ ಸಂಜೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಅಳಿವಿನಂಚಿನಲ್ಲಿರುವ ಕೆಲ ಜಾತಿಯ ರಣಹದ್ದುಗಳು ಕರ್ನಾಟಕದ ಹಲವು ಅರಣ್ಯ ಪ್ರದೇಶಗಳಲ್ಲಿ ಮತ್ತೆ ಕಾಣಸಿಗುತ್ತಿವೆ. ನಶಿಸುತ್ತಿದ್ದ ಕೆಲ ಪ್ರಭೇದದ ರಣಹದ್ದುಗಳು ಚಾಮರಾಜನಗರದ ಮಲೈ ಮಹದೇಶ್ವರ, ಬಿಳಿಗಿರಿ ರಂಗನಬೆಟ್ಟ, ಕಾವೇರಿ ವನ್ಯಜೀವಿ ಧಾಮ ಹಾಗೂ ಪಿಜಿಪಾಳ್ಯ ವನ್ಯಜೀವಿ ವಲಯದಲ್ಲಿ ಇತ್ತೀಚೆಗೆ ಕಂಡುಬಂದಿವೆ. ಈ ಕುರಿತು ಒಂದು ವರದಿ. ಪ್ರಮುಖವಾಗಿ ಕೆಂಪು ತಲೆಯ ರಣಹದ್ದು, ವೈಟ್ ರಮ್ಟ್ ರಣಹದ್ದು, ಭಾರತೀಯ ರಣಹದ್ದು, ಈಜಿಪ್ಟಿಯನ್ ರಣಹದ್ದುಗಳು ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿವೆ. ಇದು ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪರಿಸರ ಪ್ರೇಮಿಗಳಲ್ಲಿ ಸಂತಸ ತಂದಿದ್ದು ಅವುಗಳ ಸಂರಕ್ಷಣೆಗೆ ಮುಂದಾಗಿದ್ದಾರೆ. ಆಕಾಶದಲ್ಲಿ ಎಷ್ಟೇ ಎತ್ತರದಲ್ಲಿ ಹಾರಾಡುತ್ತಿದ್ದರೂ ತಮ್ಮ ತೀಕ್ಷ್ಣ ದೃಷ್ಟಿಯಿಂದ ಮೃತ ಶರೀರ ಪತ್ತೆ ಹಚ್ಚಿ ಪ್ರತ್ಯಕ್ಷವಾಗುತ್ತಿದ್ದ ಸಾಕುಪ್ರಾಣಿ ಹಾಗೂ ವನ್ಯಜೀವಿಗಳ ಶವಗಳನ್ನು ತಿಂದು ಅರಣ್ಯ ಊರುಗಳನ್ನು ದುರ್ವಾಸನೆಯಿಂದ ರಕ್ಷಿಸುತ್ತಿದ್ದ ರಣಹದ್ದುಗಳು ನಿಧಾನವಾಗಿ ಕಣ್ಮರೆಯಾಗುತ್ತಿವೆ. ನಶಿಸುತ್ತಿದ್ದ ಅಂತಹ ಕೆಲ ಪ್ರಭೇದದ ರಣಹದ್ದುಗಳು ಚಾಮರಾಜನಗರದ ಮಲೆ ಮಹದೇಶ್ವರ, ಬಿಳಿಗಿರಿ ರಂಗನಬೆಟ್ಟ, ಕಾವೇರಿ ವನ್ಯಜೀವಿ ಧಾಮ ಹಾಗೂ ಪಿಜಿಪಾಳ್ಯ ವನ್ಯಜೀವಿ ವಲಯದಲ್ಲಿ ಇತ್ತೀಚೆಗೆ ಕಾಣಸಿಗುತ್ತಿವೆ. ಅರಣ್ಯದಲ್ಲಿ ಈ ಹದ್ದುಗಳು ಸತ್ತ ಜಿಂಕೆಯನ್ನು ತಿನ್ನುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ರಣಹದ್ದುಗಳ ಚಲನವಲನ ಗಮನಿಸಿದ್ದು ಅವುಗಳು ಅರಣ್ಯ ಪ್ರದೇಶಗಳಲ್ಲಿ ತಮ್ಮ ಸಂತತಿಗಾಗಿ ಗೂಡು ಕಟ್ಟಿರುವುದು ಕಂಡುಬಂದಿದೆ. ಹಾಗಾಗಿ ಅವುಗಳನ್ನು ಸಂರಕ್ಷಿಸಿ ಆಹಾರ ಒದಗಿಸಲು ಇಲಾಖೆ ಮುಂದಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ. ಏಡುಕೊಂಡಲು, ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಪಿಜಿಪಾಳ್ಯದಲ್ಲಿ ಆಹಾರದ ಕೊರತೆ ಎದುರಾದ ಕಾರಣ ರಣಹದ್ದುಗಳ ಸಂಖ್ಯೆ ನಶಿಸಿತ್ತು. ಈಗ ಅವುಗಳು ಮತ್ತೆ ಕಾಣಿಸಿಕೊಂಡಿದ್ದು ಅವುಗಳ ಸಂತತಿ ಹೆಚ್ಚಿಸಲು ಗೂಡು ಕಟ್ಟಿರುವುದು ಖುಷಿ ತಂದಿದೆ ಎಂದರು. ಬಹಳ ಇದು ಪಾಪ್ಯುಲೇಷನ್ ಕಡಿಮೆ ಆಗಿ ಇದೆಲ್ಲ ನಶಿಸಿ ಹೋಗೋದಷ್ಟು ಸ್ಥಿತಿನಲ್ಲಿದ್ದಾವೆ. ಸೊ ನಮಗೆ ಖುಷಿ ತಂದುದು ಇಶ್ಯೂ ಏನಾಯ್ತಂದರೆ, ನಾವು ಅಫಿಷಿಯಲ್ ಗಣಾಂಕದ ಪ್ರಕಾರ 300-400 ರಣಹದ್ದುಗಳು ಮಾತ್ರನೇ ಇಂಡಿಯಾನಲ್ಲಿದ್ದವು ಅಂತ ಒಂದು ಗಣಾಂಕ ತೋರಿಸ್ತಾ ಇದ್ದಾವೆ. ಆದರೆ ನಮ್ಮ ಪಿಜಿಪಾಳ್ಯ ವಲಯದಲ್ಲೇ ಸಾಕಷ್ಟು ರಣಹದ್ದುಗಳು, ಒಂದು 10-15 ರಣಹದ್ದುಗಳನ್ನು ನಾವು ಇಲ್ಲಿ ಒಂದೇ ಫೋಟೋನಲ್ಲಿ ನಾವು ಕಂಡಿದ್ದೀವಿ. ಪರಿಸರ ವಿಜ್ಞಾನಿ ಸಂಜಯ್ ಗುಬ್ಬಿ, ಕಾಡಿನ ಪರಿಸರವನ್ನು ಸ್ವಚ್ಛವಾಗಿಡಲು ಪ್ರಾಣಿ ಪಕ್ಷಿಗಳು ಕಾರಣವಾಗುತ್ತವೆ. ಇತ್ತೀಚಿನ ದಿನಗಳಲ್ಲಿ ಕೆಲ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಸಂಪೂರ್ಣ ನಶಿಸುವ ಅಂಚಿಗೆ ಹೋಗಿದೆ. ಅವುಗಳ ಸಂತತಿ ಉಳಿಸುವುದು ಹಾಗೂ ಹೆಚ್ಚಿಸುವುದು ಜನರ ಕೈಯಲ್ಲಿದೆ ಎಂದರು. ಸತ್ತ ವನ್ಯಜೀವಿಯ ಕಳೆ ಬರಹದ ಹತ್ರ ಈ ರಣಹದ್ದುಗಳು ಕಂಡು ಬಂದಿರುವುದು ಬಹಳ ಉತ್ತಮವಾದ ವಿಚಾರ. ಏಕೆಂದರೆ ಕಾಡಿನಲ್ಲಿ ಪರಿಸರವನ್ನು ಸ್ವಚ್ಛವಾಗಿಡೋದು ಈ ರಣಹದ್ದುಗಳೇ. ಹಾಗಾಗಿ ಈ ಕಳೆ ಬರಹವನ್ನು ಸುಡದೆ ಅದರಲ್ಲಿ ವಿಷ ಇಲ್ಲ ಅಂತ ತಿಳ್ಕೊಂಡು ವನ್ಯಜೀವಿಗಳ ಕಳೆ ಬರಹವನ್ನು ರಣಹದ್ದುಗಳಿಗೆ ಬಿಟ್ಬಿಡೋದು ಬಹಳ ಮುಖ್ಯ. ಯಾಕಂದರೆ ಈ ಕಳೆ ಬರಹದ ಮೇಲೆ ರಣಹದ್ದುಗಳು ಅಷ್ಟೇ ಅಲ್ಲ, ಇತರ ಹಲವಾರು ವನ್ಯಜೀವಿಗಳು ಸಹ ಅವಲಂಬಿತವಾಗಿರ್ತವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ತಡೆಗೆ ಇಂದು ರಾತ್ರಿಯಿಂದ ಬಿಗಿ ಕ್ರಮಗಳ ಜಾರಿ, ಜನತೆ ಸ್ವಯಂ ಪ್ರೇರಣೆಯ ನಿಯಂತ್ರಣ ಅಗತ್ಯ, ಸಚಿವ ಬಸವರಾಜ ಬೊಮ್ಮಾಯಿ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಉಲ್ಬಣ, ಸಚಿವಾಲಯದ ಅಗತ್ಯ ಸೇವಾ ಸಿಬ್ಬಂದಿ ಹಾಜರಾತಿಗೆ ಮುಖ್ಯ ಕಾರ್ಯದರ್ಶಿ ಸೂಚನೆ. ರೆಮ್ಡಿಸಿವಿರ್ ಚುಚ್ಚುಮದ್ದು ಕೊರತೆ ಇಲ್ಲ, ಕೋವಿಡ್ ಸೋಂಕಿತರಿಗೆ ಆತಂಕ ಬೇಡ, ಸಚಿವ ಎಸ್.ಟಿ. ಸೋಮಶೇಖರ್.
ಕೋವಿಡ್ ಪರಿಸ್ಥಿತಿ ನಿಭಾಯಿಸಲು ರಾಜ್ಯಗಳಿಗೆ ರೈಲ್ವೆ ಇಲಾಖೆಯ ಸಹಾಯ ಹಸ್ತ. ಐಸೋಲೇಷನ್ ಘಟಕಗಳಾಗಿ 4,000 ರೈಲು ಬೋಗಿಗಳ ಪರಿವರ್ತನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನೀಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.